ಹಾಗೆ ಸಾಕಷ್ಟು ಜನ 31st ಅಥವಾ ಜನವರಿ 1 ಹೊಸ ವರ್ಷ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅದು ಪಾಶ್ಚಿಮಾತ್ಯರಿಂದ ಬಂದಿರುವಂಥದ್ದು. ನಾವು ಅದರಲ್ಲೂ ಸ್ಪೆಷಲ್ ಆಗಿ ಹಿಂದೂಗಳು ಅಥವಾ ಭಾರತೀಯರು ಅಂತ ಏನು ಕರ್ಕೊಳ್ತೀವಿ, ನಾವು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದೇ ನಮಗೆ ಹೊಸ ವರ್ಷದ ಆರಂಭ ಅಂತ ಹೇಳ್ಕೊಳ್ತಾರೆ. ಸೊ ಈ ರೀತಿ ನೀವು ಕೂಡ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡೋದಾಗಿದ್ರೆ, ನಿಮ್ಮ ಊರಲ್ಲಿ ಯುಗಾದಿ ಯಾವಾಗಿಂದ ಆರಂಭವಾಯಿತು, ಯಾವ ರೀತಿ ಆರಂಭವಾಯಿತು, ಹೇಗೆ ಯುಗಾದಿ ಹಬ್ಬವನ್ನು ಮಾಡ್ತೀರಿ, ಹಾಗೆಯೇ ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ವಸಂತ ಮಾಸದ ಸಂದರ್ಭದಲ್ಲಿ ನಿಮ್ಮ ಊರಿನಲ್ಲಿ ನಡೆಯುವಂತಹ ವೈಶಿಷ್ಟ್ಯತೆಗಳೇನು ಎಲ್ಲವನ್ನ ಎಲ್ಲರಿಗೆ ತಿಳಿಸುವಂತಹ ಟೈಮ್ ಇದು. ಸೊ ಇದಕ್ಕಾಗಿ ನೀವು ಮಾಡಬೇಕಾಗಿರೋದಷ್ಟೇ, ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಹೊಸ ವರ್ಷ ಅನ್ನೋದು ಯುಗಾದಿಗೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅನ್ನೋದನ್ನು ಈ ಮೊಬೈಲ್ ಅಪ್ಲಿಕೇಶನಲ್ಲಿ ಬರೆದು ಜಗತ್ತಿಗೆ ತಿಳಿಸಿ. ಸೊ ಇನ್ಮೇಲಾದರೂ 31st ಅಥವಾ ಜನವರಿ 1 ಹೊಸ ವರ್ಷ ಅಂತ ಅಂದ್ಕೊಳ್ಳೋರು ನಿಮ್ಮ ಬರಹಗಳನ್ನು ನೋಡಿ ಓಹೋ ಯುಗಾದಿನೇ ಹೊಸ ವರ್ಷ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ಳುವ ಹಾಗೆ ಆಗಲಿ. ಸೊ ಇದಕ್ಕಾಗಿ ನೀವು ಈಗಲೇ ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಸ್ಕ್ರೀನ್ ಮೇಲೂ ನಂಬರ್ ಕಾಣಿಸ್ತಾ ಇದೆ. ಒಂದು ಮೆಸೇಜ್ ಅಥವಾ ಕಾಲನ್ನು ಮಾಡಿ ನಿಮ್ಮ ಊರಿನ ಬಗ್ಗೆ, ನಿಮ್ಮ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ಈಗಲೇ ತಿಳಿಸಿ.